ಇದೇನಪ್ಪಿನು ಬೆಳಿಗ್ಗೆಯಿಂದವ ಯಾರು ಕಾಣಕ್ಕೆ ಇಲ್ವಲ್ಲ. ಬೆಳಿಗ್ಗೆ 7 ಗಂಟೆ ಆಯಿತು. ಕಾಪಿ ಗೀಪಿ ಬೇಕಾ? ಮಗಳು ಬಂದಾಳೆ. ನಮ್ಮ ಅತ್ತಿಗೆಗಂತೂ ಅತ್ತಿಗೆಗೆ ಅಯ್ಯೋ ಯಪ್ಪ ಏನು ಹೇಳೋದು ಏನೋ ಕಣಪ್ಪ. ನಾದಿನಿ ಬಂದಾಳೆ ಅಂತವ ಒಂಚೂರು ಪ್ರೀತಿನೂ ಇಲ್ಲ, ಎಂಥದ್ದು ಇಲ್ಲ. ಅಲ್ಲ, ನಾದಿನಿ ಬಂದಾಳೆ, ಕಾಪಿ ಗೀಪಿ ಬೇಕಾ? ಬೆಳಿಗ್ಗೆ 7 ಗಂಟೆ ಆಗೈತೆ, ಕೇಳೋಣ ಏನೂ ಇಲ್ಲ. ಬರೀ ಆ ಕಡೆಯಿಂದ ಈ ಕಡೆ ದಡಬಡ ಅಂತ ಓಡಾಡ್ತಾವ್ರು ಆಗ್ಲಿಂದವ. ಒಂದು ಕಾಪಿ ಕೇಳಲಿಲ್ಲ, ಏನು ಕೇಳಲಿಲ್ಲ. ಅದು ಯಾಕೆ ಹಂಗೆ ಇತ್ಲ ಕಡೆಗೂ ಮನೆಗೂ ಓಡಾಡ್ತಾರೋ ಗೊತ್ತಿಲ್ಲ. ನನಗಂತೂ ಆ ಸದ್ದಿಗೆ ಎಚ್ಚರ ಆಗೋಯ್ತ ತೆಗಿ. ಈ ನಮ್ಮ ಅಮ್ಮ ಕೊಟ್ಟಿರೋ ಸದ್ರಕ್ಕೆ ಹಿಂಗೆ ಆಗಿರೋದು ನಮ್ಮ ಅತ್ತಿಗೆ. ಅಮ್ಮ ಅಮ್ಮ ಆರಾಮೇಲೆ ಏನು ಮಾಡ್ತಿದ್ಯಮ್ಮ? ಓ ಮಗಳೇ ಎದ್ದಾ? ಇರು ಕಾಪಿ ತಗೊಂಬತ್ತೀನಿ ಇರು ಮಗಳೇ. ನಾನೇನೋ ಎದ್ದೆ ಕಣಮ್ಮ. ಅದಲ್ಲ ಕಣಮ್ಮ, 8 ಗಂಟೆ ಆಯಿತು. ಮಗಳು ಎದ್ದಳ ಏನು ಅಂತವ ನೋಡೋಣ ಅಂತವ. ನಿನಗೂ ಜವಾಬ್ದಾರಿ ಇಲ್ಲ. ಅದಕ್ಕೆಗಂತೂ ಬಿಡು, ಹೇಳಂಗೆ ಇಲ್ಲ. ನೀನು ಕೊಟ್ಟಿರೋ ಸದ್ರಕ್ಕೆ ಹಿಂಗಾಗಿರೋದು ಅದಕ್ಕೆ. ಅದೇಕಮ್ಮ ನೀನು ಕಾಪಿ ಮಾಡ್ಕೊಬರ್ಬೇಕಾ? ಹಿಂಗಿರ್ಲಿಲ್ವಲ್ಲ ನಾನು ಮದುವೆ ಆಗಿಕ್ಕಿಂತ ಮುಂಚೆ. ಎಲ್ಲವ ಅದಕ್ಕೆ ಮಾಡ್ತಿದ್ರು ತಾನೇ. ಇದೇನು ವರ್ಷ ಚೇಂಜ್ ಆಗೈತಲ್ಲ ಇವಾಗ. ನೀನು ಮಾಡಬೇಕಾ ಕಾಪಿಯ? ಯಾಕೆ ಅದಕ್ಕೆ ಮಾಡೋಕ್ಕಾಗಕ್ಕಿಲ್ವಂತ ಏನು? ಏನು ಕೈಗೆ ಸೋದತ್ತದೆ ಏನು ಅದಕ್ಕೆದು? ಹಂಗಲ್ ಕಣಿ, ಏನಂತಂದರೆ ಬೆಳಿಗ್ಗೆನೇ ಹೊಟ್ಟೆ ನೋವು ಅಂತವ. ಸ್ನಾನಕ್ಕೆ ಹೋಗೋಳೆ, ಸ್ನಾನ ಮಾಡ್ಕೊಬಂದವಳೆ. ಮಾಮೂಲಿ ಇರ್ತದಲ್ಲ ತಿಂಗ್ಳಿಗೆ ಒಂದ್ಸರಿ ನಮ್ಮ ಹೆಂಗಸ್ರದು. ಅದಕ್ಕೆ ಹೊಟ್ಟೆ ನೋವಲ್ಲಿ ಯಾಕೆ ಪಾಪ ಒಂದು ಇಟ್ಟೊತ್ತು ಮಲ್ಕೊ ಹೋಗವ. ಆಮೇಲೆ ಎದ್ದೇಳುವಂತೆ ಎದ್ದು ತಿಂಡಿ ಮಾಡಿರ್ತೀನಿ, ಏನಾದ್ರು ತಿನ್ನುವಂತ ಹೋಗುವಂತವ ಮಲ್ಕೊಳ ಕಳಿಸ್ತೆ ಕಣಿ. ಏನು ಮಾಡೋದು ಪಾಪ ಹೊಟ್ಟೆ ನೋವು. ನಿಂಗೆ ಏನು ಇವಾಗ ಕಾಪಿ ಬೇಕು ತಾನೇ? ನಾನು ಮಾಡ್ಕೊಡ್ತೀನಿ, ಇರು ಹೋಗ್ತಾ ಇದ್ದೀನಿ ಮಾಡೋಕ್ಕೆ. ಅಲ್ಲಿ ಕಣಮ್ಮ, ಹೊಟ್ಟೆ ನೋವು ಅಂತಂದರೆ ಎಲ್ಲರಿಗೂ ಆಗದೆ ಇರೋದೇನು ಇವ್ರಿಗೆ ಆಗ್ಬಿಟ್ಟೈತೇನೋ? ಎಲ್ಲರಿಗೂ ತಿಂಗ್ಳಿಗೆ ಒಂದ್ಸರಿ ಹಂಗೆ ಆಗೋದು. ನನಗೂ ಆಯ್ತದೆ. ನನ್ಗಾದಾಗೇನು ನಾನೇನು ಸುಮ್ಮನೆ ಮಲ್ಕೊಂಡಿರ್ತೀನಿ ಮನೇಲಿ. ಇಲ್ಲ ತಾನೇ, ಕೆಲ್ಸ ಇದ್ರೆ ಮಾಡ್ಬೇಕವ. ಮನೆ ಕೆಲಸ ಆಗೋಕ್ಕಿಲ್ಲ. ತಿಂಗ್ಳಿಗೆ ಒಂದ್ಸರಿ ಹಿಂಗೆ ಮಲ್ಕೊಂಬಿಟ್ರೆ ಯಾರು ಮಾಡೋರು ಅಂತವ? ನೀನೇನೋ ಗಟ್ಮುಟ್ಟಗಿದ್ಯಾ ಮಾಡ್ತಿದ್ಯಾ? ಎಷ್ಟು ದಿನ ಅಂತ ಮಾಡ್ತೀಯಮ್ಮ ಹಿಂಗೆಲ್ಲವ? ಸದ್ರ ಕೊಡ್ಬಾರ್ದು ಕಣಮ್ಮ ಸೊಸೆದಿರಿಗೆ. ಹಿಂಗೆ ನೀನು ಸದ್ರ ಕೊಟ್ಕೊಟ್ಟೆಯಾ? ಹಿಂಗೆ ಆಗಿರೋದು ಅದಕ್ಕೆ. ನಿನಗೆ ಏನು ಗೊತ್ತಾಗಕ್ಕಿಲ್ಲ ಬಿಡಮ್ಮ ನಿನಗೆ. ಅಲ್ಲ ಈಗ ನೀನೇನು ಅವ್ರ ಮನೆ ಆಳ? ಎಲ್ಲ ಮಾಡಿ ಇಕ್ಕಕ್ಕೆ ಸೊಸೆ ಅಂತ ಬಂದಮೇಲೆ ಮನೆ ಜವಾಬ್ದಾರಿ ನೋಡ್ಕೋಬೇಕು, ಅವಳ ಆರೋಗ್ಯನೂ ನೋಡ್ಕೋಬೇಕು. ಎಲ್ಲರೂ ನಿಭಾಯಿಸ್ಕೊಂಡು ಹೋಗಾಳೆ ಕಣಮ್ಮ ಸೊಸೆ. ಅದು ಬಿಟ್ಬಿಟ್ಟು ಎಲ್ಲ ನೀನೇ ಮಾಡ್ಕೊಟ್ಬಿಟ್ರೆ ಈಗಲಿಂದ ಹಿಂಗೆ ಅಭ್ಯಾಸ ಮಾಡು. ಮುಂದಕ್ಕೆ ವಯಸ್ಸಾದ್ಮೇಲೆ ಎಲ್ಲ ನಿನಗೆ ಮಾಡಿಸ್ತಾಳೆ. ಬುದ್ಧಿ ಇಲ್ಸಣವ ನಿನಗೆ ಹೇಳೋಕ್ಕೆ. ಅಲ್ಲಿ ಕಣಮ್ಮ, ನೀನೇನು ಅವ್ರ ಮನೆ ಆಳ ಏನು ಅಂದ್ಕೊಂಡಿದ್ಯಾ? ಸುಮ್ಮ ಬಂದು ಕುತ್ಕ, ನಾನು ಕರಿತೀನಿ. ಅದಕ್ಕೇನೋ ಬಂದು ಕಾಪಿ ಇಟ್ಕೊಡ್ಲಿ. ಯಾಕೆ ಆಗಕ್ಕಿಲ್ಲ ಅಂತೇಳಿ ಅಂತವ ನಾನು ನೋಡ್ತೀನಿ. ಬಿಡು ಮಗಳೇ ಹೋಗ್ಲಿ, ಒಂದಿನಲ್ವಾ? ತಿಂಗ್ಳಿಗೆ ಒಂದಿನ ಕೆಲಸ ಮಾಡೋದು ಏನಾಗುತ್ತೆ? ನಾನೇನು ಸೌದು ಹೋಗ್ತೀನೇನು? ಏನಾಗಲ್ಲ ಬಿಡವ. ಒಂದಿಟ್ಟು ಕಾಪಿ ಇಟ್ಕೊಬತ್ತೀನಿ, ಇಬ್ರು ಕುಡಿಯೋಣಂತಾಗ. ಅವಳು ಇಲ್ದಿದ್ರೇನಂತೆ? ಅವಳು ಇಲ್ಲ ಅಂದರೆ ನಾವಿಬ್ರು ಅದು ಇದು ಮಾತಾಡ್ಬೋದಲ್ವೇ? ಇರಲಿ ಬಿಡು, ಮಲ್ಕೊಳ್ಳಿ ಅವಳು ಒಂದಿಟ್ಟೊತ್ತು. ನಾನು ಹೋಗಿ ಕಾಪಿ ಇಟ್ಕೊಬತ್ತೀನಿ ಬಿರ್ನಿ. ನೀನು ಯಾಕೆ ಹಿಂಗೆ ಕೋಪ ಮಾಡ್ಕೊತಿ ಬೆಳಬೆಳಿಗ್ಗೆ? ಒಳ್ಳೇದಲ್ಲ ಆರೋಗ್ಯಕ್ಕೆ ಹಿಂಗೆಲ್ಲ ಕೋಪ ಮಾಡ್ಕೊಂಡ್ರಿ. ಹಂಗಲ್ಲ ಕಣಮ್ಮ, ನಿಂಗೆ ಗೊತ್ತಾಗಲ್ಲ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ. ಅಲ್ಲ, ಮುಂಚೆನೂ ನೀನು ಹಿಂಗೆ ಮಾಡಿ ದೊಡ್ಡಣ್ಣ ಇದ್ನಲ್ಲ, ಅವ್ಳು ಎಂತಿ ನೋಡಿ ಹೆಂಗೆ ಹೇಳ್ಕೊಂಡು ಕರ್ಕೊಂಡೋದ್ಲು ಅನ್ನೋ ಅಂತವ. ಗೊತ್ತು ತಾನೆಯಾ? ನೀನೇ ಎಲ್ಲ ಮಾಡ್ಕೊಡ್ತಿದ್ದೆ. ನಾವೆಲ್ಲ ಚಿಕ್ಕವರಿದ್ದಾಗ ಅದಕ್ಕೆ ಮನೆಗೆ ಬರೋ ಅಷ್ಟರಲ್ಲಿ ನೀನು ಅಡುಗೆ ಮಾಡಿಟ್ಟಿರ್ತಿದ್ದೆ, ಎಲ್ಲ ಮಾಡಿಟ್ಟಿರ್ತಿದ್ದೆ. ಅದಕ್ಕೆ ಬರೋಳು, ಊಟ ಮಾಡ್ಕೊಳ್ಳೋಳು, ಮಲ್ಕೊಳ್ಳೋಳು, ಎದ್ದು ಹೋಗೋಳು ಅಲ್ವೇನವಾ? ಈಗ ಇವಳಿಗೂ ಹಿಂಗೆ ಅಭ್ಯಾಸ ಮಾಡ್ಸೋದು ನೀನು. ಇವಳು ಹಿಂಗೆ ಆಗ್ತಾಳೆ. ಕೊನೆಗಾಲದಲ್ಲಿ ನೀನು ನೋಡ್ಯಾರು ಯಾರು? ಹೇಳ್ದಷ್ಟು ಮಾತು ಕೇಳು. ಹಂಗೆಲ್ಲವ ಸದ್ರ ಕೊಡ್ಬಾರ್ದು ಕಣಮ್ಮ ಸೊಸೆದಿರಿಗೆ. ಅದ್ಭುತದಲ್ಲಿ ಇಟ್ಕೋಬೇಕು. ನಮ್ಮ ಅತ್ತೆದಿರೆಲ್ಲ ನೋಡ್ಬೇಕು ನೀನು. ನಮ್ಮ ನೆಂಟರು ಅತ್ತೆದಿರೆಲ್ಲ ಹೆಂಗವ್ರೆ ಅಂತವ. ನೀನು ಒಳ್ಳೆ ಪೆದ್ದಿ ಹಂಗೆ ಆಡ್ತೀಯಲ್ಲಮ್ಮ. ನೀನು ಒಂದ್ಸರಿ ಪಾಠ ಕಲ್ತಿದ್ಯಾ, ಆದ್ರೂ ಇನ್ನೂ ಗೊತ್ತಾಯ್ತಾ ಇಲ್ಲ ನಿನಗೆ. ಏನು ಹೇಳೋದು ಏನೋ ಕಾಣೆ ಕಣಮ್ಮ. ಆ ಚಿಕ್ಕಣ್ಣು ನೆಂಟಿ ಅಂತವೇ ಅವಳಂತೂ ಬರೋಕೆ ಇಲ್ಲ ಬಿಡು. ಬೆಂಗಳೂರಿಂದ ಈ ಕಡೆಗೆ ಬರೋದೇ ಇಲ್ಲ. ಅವಳೇನು ಕೆಲಸನೂ ಮಾಡಲ್ಲ, ಏನು ಮಾಡಲ್ಲ. ಇನ್ನು ಇವಳು ಹಿಂಗೆ ಆಗೋದ್ರೆ ನಿನ್ನ ಗತಿ ಯಾವುದೋ ಗತಿ ಬಿಡು. ಅಯ್ಯೋ, ನನ್ನ ಆಜ್ಞೆ ಆಗಲೇ ಎದ್ದೇನೋ ಅದು ಫಿಟ್ಟಿಂಗ್ ಇರ್ತಾವಳಲ್ಲಪ್ಪ ಅತ್ತೆಗೆ. ಸೊ ನಾನು ಯಾಕಾದರೂ ಬಂದು ಮಲ್ಕಣ್ಣ ಏನೋ. ಇನ್ನು ಅದು ಏನೇನು ಫಿಟ್ಟಿಂಗ್ ಇಟ್ಟು ಅದು ಏನೇನು ಮಾಡ್ತಾಳೋ ಏನೋ ಇವಳು ಕಾಣೆ ಕಣವ. ಅಲ್ಲ, ಯಾಕೋ ಹೊಟ್ಟೆ ನೋಯ್ತಿತ್ತು ಅಂತ ಒಂದು ಹೊತ್ತು ಮಲ್ಕೊಂಡು ಬರೋಣ ಅಂದರೆ ಆಗಲೇ ವಡ ಅನ್ನೋಕ್ಕೆ ಶುರು ಮಾಡೋಳಲ್ಲಪ್ಪ. ಈಗ ಹೋಗ್ಬೇಕು ಆಚೆಗೆ. ಇಲ್ಲ ಅಂತಂದರೆ ಇನ್ನೂ ಕಿರ್ಚಾಡ್ತಾಳೆ. ಹೋಗ್ಲಿ ಬಿಡು ಮಗಳೇ. ಒಂದು ಈಟ್ ಕೆಲಸ ಮಾಡೋದು ನನಗೇನಾಯ್ತದ? ಸುಮ್ಮನಿರು. ಕಾಪಿ ಮಾಡ್ಕೊಬತ್ತೀನಿ ನೀರು. ಅಮ್ಮ, ನಾನು ನೀನು ಹೇಳ್ದೆ ತಾನೆ ಸುಮ್ಮನಿರು. ನಿನಗೆ ಗೊತ್ತಾಗೋದಿಲ್ಲ ಇವೆಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡಿರು ನೀನು ಸುಮ್ಮನೆ. ನಾನು ಕರಿತೀನಿ ಇವಾಗ ಅದಕ್ಕೆ ಮಾಡ್ಕೊಡ್ಲಿ. ನೀನೇನು ಅವ್ರ ಮನೆ ಆಳ? ಹೋಗಿ ಮಲ್ಕೊಳ್ಳೋದಂತೆ ಅವಳು ಮಹಾರಾಣಿ ಹಂಗೆ ನೀನು ಮಾಡ್ಕೊಡೋದಂತೆ. ಏನು ಅನ್ಕೊಬಿಟ್ಟವ್ರೆ? ನಾನು ಇದ್ದಾಗಲೇ ಹಿಂಗೆ ಅಂದರೆ ನಾನು ಇಲ್ದಿದ್ದಾಗ ಇನ್ನೇನು ನೋಡ್ಕೊಂಡಿರ ನೀನೇನೋ ಸಹಿಸ್ಕೊಂಡು ಹೋಗ್ತಿದ್ಯಾ ಅಂತವಾ? ಸರಿ ಕಣಮ್ಮ. ಬೇರೆ ಅತ್ತೆದಿರು ಸಿಗಬೇಕಿತ್ತು ನಮ್ಮ ಅತ್ತಿಗೆಗೆ, ಗೊತ್ತಾಗಿರೋದು. ನಿನ್ನಂತ ಅತ್ತೆ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ಬಿಡು ಅವಳು. ಇನ್ನೇನು ಮತ್ತೊಂದು ಕೆಲಸ ಮಾಡ್ಸಲ್ಲ, ಏನೂ ಇಲ್ಲ, ಎಲ್ಲ ತಾನೇ ಮಾಡ್ಕೊಂಡು ಹೋಗ್ತೀಯಲ್ಲಮ್ಮ ನೀನು. ಯಾವಾಗಲೇ ಏನು ಮಾಡ್ಸಕ್ಕಿಲ್ಲ ಕಣವ. ಇವತ್ತೇನವ ಒಂಚೂರು ಹುಷಾರಿಲ್ವಲ್ಲ ಅಂತವ ನಾನೇ ಮಾಡ್ತೀನಿ ಅಂತಂದು. ಆದರೂ ಅವಳು ಹೇಳಿದ್ಲು ಇಲ್ಲ ಕಣತೆ ನಾನು ಮಾಡ್ತೀನಿ ಅಂತವ. ನಾನೇ ಹೋಗಿ ಒಂದಿಟ್ಟು ವಿಶ್ರಾಂತಿ ತಗ ಅಂತವ ಕಳಿಸ್ತೆ ಕಣ್ಬಿಡು. ಹೋಗ್ಲಿ, ಅದು ಯಾಕೆ ಹಿಂಗೆ ವಡ ಅಂತೀಯ ಯಾವಾಗಲೂ? ಕಣಮ್ಮ, ನಾನೇ ವಡವಡ ಅಂತೀನಿ ತಗೋ. ಈಗ ಸೊಸೆ ಪರವಾಗಿ ಆಗ್ಬಿಟ್ಟಿದೆಯಲ್ಲ, ಈಗ ಮಗಳಿನ ಯಾಕೆ ಬೇಕು ನಿನಗೆ? ಮಗಳು ಮದುವೆ ಆಗೋದ್ಮೇಲೆ ಇನ್ನೇನಕ್ಕೆ ಬೇಕು ತಗೋ ನಿನಗೆ? ಈಗೆಲ್ಲವ ಸೊಸೆ ಹೇಳ್ದಂಗೆ ಆಗುತ್ತೆ ಮನೇಲಿ. ಸೊಸೆ ಹೇಳ್ದಂಗೆ ನಡ್ಕೊಳ್ಳೋದು ನೀವೆಲ್ಲವ. ಅಪ್ಪಯ್ಯ ಅಂತೂ ಕೇಳಂಗಿಲ್ಲ. ನನ್ನ ಮುದ್ದು ಸೊಸೆ ಅಂತವ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ. ಇನ್ನು ನೀನು ಅವ್ರ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರೆ ಇನ್ನು ನಾನು ಮನೆಗೆ ಬಂದಾಗೆ ನಿನ್ನೆ ಹಿಂಗೆ ನೋಡ್ಕೊಂತವಳು ಅದಕ್ಕೆ ಅಂದರೆ ನಾನು ಹಿಂಗೆ ಹೆಂಗೆ ನೋಡ್ಕೊಳ್ಳೋಳು ನೋಡು. ಇವತ್ತು ಕಾಪಿ ಕೊಟ್ಟಿಲ್ಲ, ಇನ್ನೊಂದು ದಿನ ಮನೆಗೆ ಕರ್ಸಲ್ಲ ಬಿಡು. ಗೊತ್ತಾಯ್ತದ ಅವಾಗ ನಿನಗೆ? ಹಿಂಗೂ ಅದೇ ತಾನೇ ಬೇಕವ ತಗೋ. ಹೆಂಗೋ ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದೀನಿ. ಅವಳು ಹೆಂಗಾದ್ರೂ ಇರಲಿ, ಹೆಂಗಾದ್ರೂ ಬರಲಿ, ಹೆಂಗಾದ್ರೂ ಹೋಗ್ಲಿ. ನಾನು ನನ್ನ ಸೊಸೆ ನೆಟ್ಕಿದ್ರೆ ಸಾಕು ಅಂತೇನೋ ನಿನಗೆ ಅಲ್ವಾ?
ಆಯ್ತು ಬಿಡವ, ಹೋಗ್ತೀನಿ ನನ್ನ ಮನೆಗೆ. ಥೋ ಹಂಗಲ್ ಕಣ್ ಮಗಳೇ, ಇದು ಯಾಕೆ ಏನೇನೋ ತಗೊಂಡು ಏನೇನೋ ಹೇಳ್ತಾ ಇದ್ದಿ? ಯಾವತ್ತಿದ್ರೂ ನೀನು ಮೊದಲು ನನಗೆ ಎಷ್ಟೇ ಸೊಸೆದಿರು ಬಂದರು ಏನೇ ಬಂದ್ರು ಮಗಳೇ ತಾನೇ, ಮಗಳನ್ನ ಬಿಟ್ಕೊಡೋಕ್ಕಾಯ್ತದ? ನೀನೊಂದು ಕೇಳಿ ಬಳ್ಳಿ ಕಣವ, ಹಂಗೆಲ್ಲ ಬಿಟ್ಕೊಡೋಕ್ಕಿಲ್ಲ ನಾನು ಯಾವತ್ತೂ. ನಿಮ್ಮ ಅದಕ್ಕೆರು ಹಂಗೆಲ್ಲ ಏನು ಮಾಡೋಕ್ಕಿಲ್ಲ ಕಣೆ. ನಾನು ಇಲ್ದಿದ್ರು ನೀನು ಚೆನ್ನಾಗೆ ನೋಡ್ಕೊತಾರೆ. ನಿಮ್ಮ ಅದಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊಂಡವಳೆ. ಇಷ್ಟು ವರ್ಷದಿಂದ ಏನಾದರೂ ನಿನಗೆ ತೊಂದರೆ ಕೊಟ್ಟವಳ, ಇವತ್ತೇನೋ ಒಂಚೂರು ಕಾಪಿ ಕೊಟ್ಟಿಲ್ಲ ಅಂತವ ಹಿಂಗೆಲ್ಲ ಆಡಾರ ಒಂದು ಕಾಪಿ ವಿಷಯಕ್ಕೆ. ಸುಮ್ಮನಿರು, ಬತ್ತಳೆ ನಿಮ್ಮ ಅದಕ್ಕೇನೆ ಬಂದು ಮಾಡ್ಕೊಡ್ತಾರೆ. ಆಯಿತು ಆಯ್ತು, ನೀನು ಕರಿತೀಯ, ನಾನು ಕರಿಯೋಣ? ನಾನೇ ಕರಿತೀನಿ ಇರವ. ಸುಮಾ ಸುಮಾ ಹೊಸಿ ಬಾರವ ಇಲ್ಲಿ. ಓಹೋ ಅಮ್ಮ, ಇನ್ನೊಂಚೂರು ಮೆತ್ತಗೆ ಕರಿ ನೀನು. ಜೋರಾಗಿ ಕರಿಯೋದ್ಬಿಟ್ಟು ಮೆತ್ತಗೆ ಸಿಮ ಸಿಮ ಅಂತ ಏನು ಪ್ರೀತಿಯಿಂದ ಕರಿತೈತಿ. ಕರಿಯಮ್ಮ ಜೋರಾಗಿ, ನಾನೇ ಕರಿತೀನಿ ಇರು. ಅದಕ್ಕೆ ಏನು ಮಾಡ್ತಿದ್ದೀರಿ? ಬರ್ರಿ ಇಲ್ಲಿ. ಅಯ್ಯೋ, ಕೂಗಾಕಕ್ಕೆ ಶುರು ಮಾಡಲ್ಲಪ್ಪ ನನ್ನ ನಾನಿ. ಇವಾಗ ಏನು ತೆಗಿತಾಳೋ ಏನು ಕತೆನೋ. ಅಲ್ಲ, ಈ ಮನೇಲಿ ನಮ್ಮ ಅತ್ತೆಗೆ ಎದ್ರಕ್ಕಿಂತ ಜಾಸ್ತಿ ನಾದ್ನಿಗೆ ಎದ್ರಂಗೆ ಆಗೋಗೈತೆ. ಅದಕ್ಕೆ ಇದೇನದಕ್ಕೆ ನಿಮ್ಮ ಮುಖ ನೋಡೋಕ್ಕಾಗ್ತಿಲ್ಲ? ಇದ್ಯಾಕೆ ಹಿಂಗೆ ಸಪ್ಪೆ ಮೋರೆ ಹಾಕೊಂಡು ಓಡಾಡ್ತಾ ಇದ್ದೀರಲ್ಲ? ಮನೇಲಿ ಹೆಣ್ಮಕ್ಳು ಹಿಂಗೆಲ್ಲ ಇದ್ರೆ ಅಶುಭ ಅಂತಾರೆ. ಅದನ್ನ ತಿಳ್ಕೊಳ್ಳಿ ಮೊದಲು. ಅದಕ್ಕೆ ನಮ್ಮ ಮನೆ ಉದ್ಧಾರ ಆಗ್ತಿಲ್ಲ ನೀವು ಬಂದಾಗಿಂದವ. ಅಯ್ಯೋ ಹಂಗಲ್ಲ ಕಣವ, ನನಗೆ ಯಾಕೋ ಒಂಚೂರು ಸುಸ್ತಾಗ್ತಿತ್ತು, ಹೊಟ್ಟೆ ಬೇರೆ ನೋಯ್ತಿತ್ತು. ಅದಕ್ಕೆ ಒಂಚೂರು ಮಲಗಿದ್ನಲ್ಲ ಅದಕ್ಕೆ ಹಿಂಗೈತೆ ಮುಖ ಅಷ್ಟೇ. ಇರ್ಲಿ ತಗೊಳ್ಳಿ. ಹೆಂಗಾದ್ರೂ ಇಟ್ಕೊಳ್ಳಿ, ನಿಮ್ಮ ಮುಖ ನಿಮ್ಮಿಷ್ಟ. ನಮ್ಮ ಮನೆಗೆ ಮಾತ್ರ ದರಿದ್ರ ತರಬೇಡಿ ಅಷ್ಟೇ. ಈಗ ಮೊದಲೋಗಿ ಒಂಚೂರು ಕಾಪಿ ಮಾಡ್ಕೊ ಬನ್ನಿ. 7:15 ಆಗಕ್ಕೆ ಬಂತು. ನನಗೆ ದಿನ 6:30-7 ಗಂಟೆ ಕಾಪಿ ಕುಡಿಲಿಲ್ಲ ಅಂದರೆ ದಿನ ಸ್ಟಾರ್ಟ್ ಆದಂಗೆ ಆಗಲ್ಲ. ನಮ್ಮ ಮನೇಲಿ ಆಳು ಕಾಳೆಲ್ಲ ಇರ್ತಾರೆ, 4 ಜನ ಬಂದು ಕಾಪಿ ಕೊಡ್ತಾರೆ. ಅಯ್ಯೋ ಇಲ್ಲಿ ಯಾರಿದ್ದಾರೆ? ನಮ್ಮ ಅಮ್ಮನೇ ಪಾಪ ಮಾಡ್ತೀನಿ ಅಂತಿತ್ತು, ನಾನೇ ಬೇಡ ಇರುವಂತವ ನಿಮ್ಮನ್ನ ಕರೆದಿದ್ದೀನಿ. ಹೋಗಿ ಕಾಪಿ ಮಾಡ್ಕೊ ಬನ್ನಿ. ಮಾಡ್ಕೊ ಬರ್ತೀನಿ ಕಣವ. ಅದು ಯಾಕವ ಒಂಚೂರು ಹೊಟ್ಟೆ ನೋಯ್ತಿತ್ತಲ್ಲ, ಅದಕ್ಕೆ ಅತ್ತೆನೇ ಹೇಳಿದ್ರು ಹೋಗಿ ಒಂಚೂರು ವಿಶ್ರಾಂತಿ ತಗೋ ಅಂತವ. ಅದಕ್ಕೆ ತಗೊಳಕ್ಕೆ ಹೋಗಿದ್ದೆ ಅಷ್ಟೇ. ಒಂಚೂರು ರೆಸ್ಟ್ ಮಾಡ್ಕೊಂಬಂದ್ರೆ ಸರಿ ಹೋಗುತ್ತೆ ಅಂತ ಹೋಗಿದ್ದೆ. ನಿಂಗೆ ಗೊತ್ತಲ್ಲ ಯಾವಾಗಿಂದ ನನಗೆ ಹೊಟ್ಟೆ ನೋವು ಅಂತವ. ಮಕ್ಕಳಾದ್ರೂ ಇನ್ನೂ ಸರಿ ಹೋಗ್ಲಿಲ್ಲ ಹೊಟ್ಟೆ ನೋವು. ಎಲ್ಲ ಹೇಳ್ತಾರೆ ಒಂದು ಮಗ ಆದರೆ ಸರಿ ಹೋಗುತ್ತೆ, ಒಂದು ಮಗ ಆದರೆ ಸರಿ ಹೋಗುತ್ತೆ ಅಂತವ. ಈಗ ಆದ್ರೂ ಸರಿ ಹೋಗ್ತಾ ಇಲ್ಲ. ಏನು ಮಾಡೋದು ಏನೋ ಕಾಣೆ. ಅಯ್ಯೋ ಅದಕ್ಕೆ ಅದೆಲ್ಲ ಏನು ಎಲ್ಲರಿಗೂ ಇದ್ದಿದ್ದೆಯಾ? ನನಗೂ ಹೊಟ್ಟೆ ನೋಯ್ತದೆ, ನನಗೂ ಕೈಕಾಲು ನೋಯ್ತದೆ. ಹಂಗಂತ ನಾನು ಯಾವಾಗಲೂ ಮೂಲೆಯಲ್ಲಿ ಕೂತಿರ್ತೀನಿ, ಇಲ್ಲ ಮಲ್ಕೊಂಡೇ ಇರ್ತೀನಾ? ಅದಕ್ಕೆ ಮೇಲೆ ಎದ್ದು ಎಲ್ಲ ಓಡಾಡ್ಕೊಂಡು ಮಾಡೋದಿಲ್ವಾ ಅತ್ತೆ? ಅದಕ್ಕೆ ಹಂಗೆ ಮಾಡ್ಬೇಕು. ನೀವು ಹೋಗಿ ಮನೇಲಿ ಒಳಗೆ ಕೂತ್ಕೊಂಡು ಮಲ್ಕೊಂಬಿಟ್ರೆ ಇಲ್ಲಿ ಬಂದಿರೋರನ್ನ ನೋಡ್ಕೊಳ್ಳೋದೇನಾರು? ಇವಾಗಲೇ ಹಿಂಗೆ ನೋಡ್ಕೊತಿದ್ದೀರಲ್ಲ. ನಮ್ಮ ಅಮ್ಮಂಗೆ ಏನಾರು ಆಗೋದ್ರೆ ನನ್ನ ಮನೆಗೆ ಬಂದರೆ ಹೆಂಗೆ ನೋಡ್ಕೊಂಡಿರಿ ನೀವು? ಒಂದು ಲೋಟ ನೀರು ಕೊಡೋಕ್ಕಿಲ್ಲ ಬಿಡ್ರಿ ನೀವು. ಗೊತ್ತಾಯ್ತೇನಮ್ಮ ಹೆಂಗೆ ನೋಡ್ಕೊತಾರೆ ಅಂತವ? ಇವಾಗಾದ್ರೂ ನನ್ನ ಸೊಸೆ ಅಂತವ ತಲೆ ಮೇಲೆ ಇಟ್ಕೊಂಡು ಮೆರಿತಿಯಲ್ಲ ನೋಡು. ಒಂದು ಲೋಟ ಕಾಪಿನೇ ಗೊತ್ತಿಲ್ಲ ನಿನ್ನ ಮಗಳಿಗೆ. ಇನ್ನು ನೀನು ಹೊಂಟೋದ್ರಂತೂ ಒಂದು ಲೋಟ ನೀರು ಗೊತ್ತಿರಲ್ಲ ಬಿಡು. ಮನೆ ಒಳಗೆ ಕರೆಯೋಕ್ಕಿಲ್ವೇನೋ? ಬಾಗ್ಲಿಂದ ಆಚೆಗೆ ಹಂಗೆ ಹೋಗಿ ನೀನು ಅಂತವ ಕಳಿಸ್ಬಿಡ್ತಾರೆ ಕಣಮ್ಮ. ನಿನ್ನ ಸೊಸೆದಿರ ಬುದ್ಧಿ ಗೊತ್ತಾಯ್ತೇನೆ ಇವತ್ತಾದ್ರೂ ನಿನಗೆ? ಇದ್ಯಾಕೆ ಹಿಂಗೆ ಮಾತಾಡ್ತೀಯ ನೀನು? ಅಲ್ಲ ನಾನು ಹೇಳಿಲ್ವ ನಿನಗೆ? ಏನೋ ಒಂಚೂರು ಹೊಟ್ಟೆ ನೋಯ್ತಿತ್ತು, ಕೈಕಾಲೆಲ್ಲ ನೋಯ್ತಿತ್ತು, ಸೊಂಟ ಎಳಿತಿತ್ತು ಅಂತವ ಮಲ್ಕೊಳಕ್ಕೆ ಹೋಗಿದ್ದೆ. ಅದು ಏನು ನಾನೇನು ಒಬ್ಬಳೇ ಹೋಗಿಲ್ಲ, ಅತ್ತೆ ಹೇಳ್ತು ಅಂತವ ಹೋಗಿದ್ದಿದ್ದೆ ಅಷ್ಟೇ. ನಿನ್ಗೇನು ನೋಡ್ಕೊಂತಾನೆ ಇಲ್ವ ನಾವು? ಅಯ್ಯೋ ರಾಮೇ, ಇನ್ನೇ ಯಾರಾದರೂ ಬೇರೆ ಹೊತ್ಕೆದಿರ್ತಾರೋ ನಾನು ಮಾಡಿದ್ದೀರಿ ಇನ್ನೇನೇನು ಹೇಳಿರ್ವನೇನೋ ಏನೋ ಗೊತ್ತಿಲ್ಲ. ಏನು ನೋಡ್ಕೊಂತಿಲ್ವ ನೀನು? ನೀನು ಬಂದಿದ್ದೀಯ ಅಂತವ ಬಿರ್ಬಿರ್ನಿ ಎಲ್ಲ ಒಬ್ಬಟ್ಟು ಗಿಬ್ಬಟ್ಟೆಲ್ಲ ಮಾಡಿದ್ದೀವಿ. ಮಾವಂಗೆ ಏನೇನು ತರಬೇಕು ಕೋಳಿ ಗಿಳಿ ಅಂತ ಎಲ್ಲವ ಬೆಳಗ್ಗೆನೇ ಹೇಳಿ ಕಳಿಸಿದ್ದೀನಿ. ಎಲ್ಲ ಇಷ್ಟೊಂದು ಎಲ್ಲವ ನಾನು ಮಾಡ್ತಿದ್ರು ನೀನು ಏನು ಮಾಡಿಲ್ಲ. ನಮ್ಮ ಅದಕ್ಕೆ ಹಂಗೆ ಮಾಡ್ಕೋತಾರೆ ಹಿಂಗೆ ನೋಡ್ಕೋತಾರೆ ಅಂದರೆ ಏನರ್ಥ ಅಂತವ? ಇನ್ನೇನು ಮಾಡ್ಬೇಕಿತ್ತು ನಿನಗೆ? ನಿನ್ನ ಕಾಲು ಹೊತ್ತು ಮಲಗಿಸೋದೊಂದು ಬಾಕಿಯವ ಅಷ್ಟೇ. ನೀನು ಬಂದಾಗಿಂದ ಒಂದು ಲೋಟ ಎತ್ತಿಡ್ಸಿಲ್ಲ ನಾನು. ನೀರು ಕೊಡೋದ್ರಿಂದ ಹಿಡಿದು ಎಲ್ಲನೂ ನಾನೇ ಮಾಡಿದ್ದೀನಿ. ನಮ್ಮ ತವ್ರ ಮನೆಗೆಲ್ಲ ಹೋದಾಗ ಹಿಂಗೆ ಎತ್ಕೊಳ್ಳೋದು ಕಣವ ನಾವು. ನಮ್ಮ ಮನೆ ಅಂತವ ಎಲ್ಲ ಕೆಲಸನೂ ಮಾಡ್ತೀವಿ. ಅಂಥದ್ರಲ್ಲಿ ನೀನು ಶ್ರೀಮಂತರ ಮನೆಗೆ ಹೋಗಿದೆಯಲ್ಲ, ಅದಕ್ಕೆ ನಿನ್ನ ಹತ್ರ ಏನು ಕೆಲಸ ಮಾಡಿಸ್ತಿಲ್ಲ ನಾನು, ಏನು ಮಾಡಿಸ್ತಿಲ್ಲ. ನಿನ್ನ ಗಂಡ ಇವಾಗ ಶ್ರೀಮಂತ ಆಗ್ಬಿಟ್ಟವನಲ್ಲ ಇದ್ದಕ್ಕಿದ್ದಂತೆ, ಅದಕ್ಕೆ ಏನಾದ್ರು ಮಾಡಿಸ್ತಿದ್ದೀನೇನು ನಾನು? ಇಲ್ಲ ತಾನೆಯಾ? ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಇದೇನಿದು ಹಿಂಗೆಲ್ಲ ಮಾತಾಡೋದು ನೀನು ಅಂತವ? ಏನಿದು ಮಾತಾಡೋದು ಅಂದರೆ ಇನ್ನೇನು ಮಾತಾಡಬೇಕಿತ್ತು ಅದಕ್ಕೆ ನಿಮಗೆ? ಬೆಳಿಗ್ಗೆ ಜಗಳ ಶುರು ಮಾಡಿಬಿಡಿ ನನ್ನ ಅಥವಾ ಬಂದವಳು ಹೆಂಗೋ ಹೋಗ್ಬಿಡ್ಲಿ ಒಂದಿನ ಇದ್ದು ಅಂತವ ಜಗಳ ಆಡ್ಬಿಟ್ಟು ಕಳಿಸ್ಬಿಡೋಣ ಅಂತಲ್ಲ. ನಾನು ಒಂದು ವಾರನೇ ಇರೋದು. ನೀವು ಎಷ್ಟು ಜಗಳ ಆಡಿದ್ರು ಇಲ್ಲೇ ಇರ್ತೀನಿ ಈ ಸತಿ, ಹೋಗೋಕ್ಕಿಲ್ಲ ಈ ಸತಿ. ನಿಮ್ದೆಲ್ಲವ ಸರಿ ಮಾಡೇ ಹೋಗೋದು. ಏನು ನಮ್ಮ ಅಮ್ಮನೇನು ಆಳು ಕಾಳು ಅಂದ್ಕೊಂಬಿಟ್ಟಿದ್ದೀರಾ? ಎಲ್ಲ ಕೆಲಸ ನಮ್ಮ ಅಮ್ಮನ ತಗ ಮಾಡ್ಸೋಕ್ಕೆ? ಏನೋ ಯಾರು ಕೇಳೋದಿಲ್ಲ ಅಂದ್ಕೊಂಡಿದ್ದೀರೇನು? ಮಗ ಏನೋ ಕೇಳೋದಿಲ್ಲ, ಕುಡ್ಕ ಅಂತಂದ್ರೆ ಮಗಳು ನೋಳು ಇದಳಿಲಿ ಬದುಕಿದ್ದೀನಿ ನಾನು ಇನ್ನೂ ನಮ್ಮ ಅಮ್ಮನ ಪರವಾಗಿ ಮಾತಾಡೋಕ್ಕೆ ಅಂತವ. ಅಲ್ಲ ಕಣಕ್ಕೆ ಒಂದು ಕಾಪಿ ಇಟ್ಕೊಡೋ ಅಷ್ಟು ಆಗ್ದಲ್ಲೇ ಇರೋಷ್ಟು ಹೊಟ್ಟೆ ನೋವು ಬತ್ತಿತ್ತೆ ನಿಮಗೆ? ಇಷ್ಟು ವಯಸ್ಸಾಗೈತಿ ಇನ್ನೂ ಹೊಟ್ಟೆ ನೋವು ಅಂತ ನಾಡ್ಕಾಡ್ತಿರಲ್ಲ. ಏನೋ ವಯಸ್ಸು ಕಾಲದಲ್ಲಿ ಹೊಟ್ಟೆ ನೋವು ಬಂತು ಅಂತಂದ್ರೆ ಒಪ್ಕೋಬೋದಪ್ಪ. ಈಗಲೂ ಹೊಟ್ಟೆ ನೋವು ಅಂತವ ನಾಡ್ಕಾಡ್ಕೊಂಡು ಹೋಗಿ ಮಲ್ಕೊಂಡ್ರೆ ನಾನು ಬಂದಾಗೆ ಇದೆಲ್ಲ ಆಗುತ್ತೇನು? ಓದ್ಸತಿನೂ ಹಬ್ಬದ ಟೈಮಲ್ಲಿ ನಿಮಗೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಆಗೋಯ್ತು. ಈ ಸತಿ ನಾನು ಬಂದಾಗಲೇ ಆಗೋಯ್ತು. ಅದೆಂಗದಕ್ಕೆ ನಾನು ಬಂದಾಗಲೇ ಆಗುತ್ತಲ್ಲ.
ಅಯ್ಯೋ ರಾಮ್ಯ, ಇದೊಳ್ಳೆ ಕತೆ ಐತಲ್ಲ ನಿಂದು. ಅಲ್ಲ, ನೀನು ಬಂದಾಗಲೇ ಆಗುತ್ತೆ ಅಂದರೆ ನೀನು ಬಂದಾಗಲೇ ನಾನು ಮಾಡ್ಕೊಂತಿದ್ದೀಯೇನು? ಏನು ಆಟೋ ಒಂದು ನಿನ್ಗೆ ಅನುಮಾನವ ನನ್ನ ಮೇಲೆ? ನೀನು ಬಂದಾಗಲೇ ನನಗೆ ಪೀರಿಯಡ್ಸ್ ಆಗು ಅಂತ ಮಾಡ್ಕೊಂತೀನಿ ನಾನು? ನೀನು ಬಂದಾಗ ಯಾಕೆ ಆಯ್ತೈತಿ ಅಂದಾಜು? ನನ್ನ ಅಂದಾಜು ಯಾಕೆ ಅಂದರೆ ನೀನು ಅಷ್ಟೊಂದು ಟೆನ್ಷನ್ ಕೊಡ್ತೀಯಲ್ಲವ ನನಗೆ, ಹಿಂಸೆ ಕೊಡ್ತೀಯಲ್ಲ, ಜಗಳ ಆಡ್ತಿರ್ತೀಯಲ್ಲ ಮಾತ್ಕುವೆ. ಇನ್ನೇನು ಮಾತು ಆಗ್ದಂಗೆ ಆ ಟೆನ್ಷನ್ಗೆ ಅರ್ಧ ಆಯ್ತೈತೆ ಏನೋ. ನಿನ್ನಂತವಳ ಜೊತೆ ಜಗಳ ಆಡೋಕ್ಕಾಗಲ್ಲ ನನ್ನ ಕೈಲಿ. ಅಲ್ಲ, ನಾನು ಬೆಳಿಗ್ಗೆ ಜಗಳ ಶುರು ಮಾಡ್ತಿದ್ದೀನೇನು? ನೀನು ತಾನೆಯಾ ಕಾಪಿ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಅಲ್ಲ, ಒಂಚೂರು ಕಾಪಿಯ ಹತ್ರ ಹಿಡಿಸ್ಕೊಂಡು ಕುಡಿಸ್ಬಿಟ್ರೆ ಏನಾಗೋಯ್ತಿತ್ತು ನಿನಗೆ ಅಂತವ? ಏನು ಪ್ರಪಂಚ ಮುಳುಗೋಯ್ತದ? ಯಾರ ಮನೇಲಿ ಏನು ಯಾರು ಮಾಡೋದೇ ಇಲ್ವಾ? ಬರೀ ಸೊಸೆದಿರು ಅಂದಿದ ತಕ್ಷಣವ ಕೆಲಸದವ್ರು ಅನ್ನೋ ಥರನೆಯಾ? ಬರೀ ಕೆಲಸ ಮಾಡೋಕ್ಕೆ ಮಾತ್ರ ಇರೋದ? ಅವ್ರಿಗೆ ಆರೋಗ್ಯ ಇರಲ್ಲ, ಅವ್ರಿಗೆ ಆರೋಗ್ಯ ಕೆಡಬಾರ್ದು ಅಂದರೆ ಹೆಂಗೆ? ನಾವು ಮನುಷ್ಯರೇ, ನಮಗೂ ಆರೋಗ್ಯ ಕೆಡ್ತದೆ, ಹೆಚ್ಚು ಕಡಿಮೆ ಆಯ್ತದೆ, ಏರುಪೇರು ಆಯ್ತದೆ ಒಂಚೂರು. ಅವೆಲ್ಲ ಇಲ್ಲ. ಏನಾಯ್ತು ಅದಕ್ಕೆ, ಯಾಕೆ ಹೊಟ್ಟೆ ನೋವು ಅಂತ ಒಂದು ಮಾತು ಕೇಳಿಲ್ಲ. ಒಂದು ದಿನವ ಇಷ್ಟು ವರ್ಷದಲ್ಲಿ ನಾನು ಬಂದು ಇಷ್ಟು ವರ್ಷ ಆಯ್ತಲ್ಲ, ಒಂದಿನ ನಾನು ಹೆಂಗಿದ್ದೀನಿ ಏನಿದ್ದೀನಿ ಅಂತ ವಿಚಾರಿಸಿದ್ಯಾ? ಇಲ್ಲಿಗೆ ಬಂದಾಗ ಮಾತ್ರ ನಿನ್ನ ರಾಣಿ ಥರ ನೋಡ್ಕೋಬೇಕು ಅಂತ ಅಂತೀಯಲ್ಲ, ಒಂದಿನ ಫೋನ್ ಮಾಡಿ ವಿಚಾರಿಸಿದ್ಯಾ ಅದಕ್ಕೆ ಹೆಂಗಿದ್ದೀರಿ ಏನು ಅಂತವ? ನೀನು ಪ್ರೀತಿ ತೋರಿಸಿದ್ರೆ ನಾವು ಪ್ರೀತಿ ತೋರಿಸ್ತೀವಿ, ನೀನು ತೋರಿಸ್ಲಿಲ್ಲ ಅಂದ್ರೂ ನಾನು ತೋರಿಸ್ತಾ ಇದ್ದೀನಿ, ಅದಕ್ಕೆ ಪುಣ್ಯ ಅಂತ ಅಂದ್ಕೋಬೇಕು ನೀನು. ಎಷ್ಟು ದಿನ ನಾನೇ ಫೋನ್ ಮಾಡಿ ನಿನಗೆ ಹೆಂಗಿದೆಯಾ ಏನು ಮಾಡ್ತಿದ್ಯಾ ಅಂತ ಕೇಳಿದ್ದೀನಿ ಹೊರತು ಒಂದಿನ ನೀನು ಫೋನ್ ಮಾಡಿ ನನಗೆ ಹೆಂಗಿದ್ದೀರದಕ್ಕೆ, ಹುಷಾರಾಗಿದ್ದೀರಾ, ಏನಿದ್ದೀರಾ ಅಂತ ಕೇಳ್ದ? ಒಂದು ಮಾತು ಕೇಳಿಲ್ಲ ನೀನು. ಕಲ್ತಿರೋ ಬುದ್ಧಿಗೆ ಹಿಂಗೆಲ್ಲ ಆಗಿರೋದು ನಿನಗೆ ತಗ. ಅಯ್ಯೋ, ಫೋನ್ ಮಾಡಿ ಮಾತಾಡಿಲ್ಲ ಅಂತ ಹೇಳ್ತಿದ್ದೀರಲ್ಲ ಅದಕ್ಕೆ. ನೀವು ಏನೋ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಮಾಡ್ತೀರಾ, ನೀವು ಫ್ರೀಯಾಗಿರ್ತೀರಾ, ಮಾಡ್ತೀರಾ ಅದಕ್ಕೆ. ನಾನು ತುಂಬ ಬ್ಯುಸಿಯಪ್ಪ, ನಮ್ಮ ಯಜಮಾನ್ರು ಅದು ಇದು ಅಂತ ಸೈಟ್ ವಿಸಿಟ್ಗೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ, ನಾನು ಬ್ಯುಸಿಯಾಗಿರ್ತೀನಪ್ಪ, ಅದಕ್ಕೆ ನಂಗೆ ಫೋನ್ ಮಾಡೋಕ್ಕಾಗಿಲ್ಲ. ನೀವು ಮಾಡಿಬಿಟ್ರೆ ಆಯ್ತು ಬಿಡಿ, ಅದಕ್ಕೆ ಇನ್ಮೇಲಿಂದ ಏನು ಮಾಡಬೇಡಿ. ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನೇ ಏನು ಹೇಳ್ಕೊಂಡು ದೊಡ್ಡದಾಗಿ ಏನು ಮಾಡೋದೇನು ಅವಶ್ಯಕತೆ ಇಲ್ಲ ನನಗೆ. ನೀವೇನು ಫೋನು ಮಾಡಬೇಡಿ, ಏನು ಮಾಡಬೇಡಿ. ನನಗೆ ಫ್ರೀ ಇರಲ್ಲ, ಅದಕ್ಕೆ ನಿಮ್ಮ ಜೊತೆ ಎಲ್ಲ ಮಾತಾಡೋಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಮಾಡಲ್ಲ. ನೀವೇನಾದರೂ ಮಾಡ್ಕೊಳ್ಳಿ. ಮತ್ತೆ ಸುಮ್ಕಿರ್ಬೇಕು. ಮತ್ತೆ ಇಲ್ಲಿದ್ದೆಲ್ಲ ಹೇಳ್ಕೊಂಡಿಲ್ಲಿ ಅತ್ತೆ ಸೊಸೆರ ಮಧ್ಯೆ ಎಲ್ಲವ ತಂದಾಕೋದು ಅದು ಇದು ಎಲ್ಲವ ಮಾಡಬಾರ್ದು. ಬಂದಿದ್ಯಾ ಮಗಳು, ಬೆಲೆ ಕೊಟ್ಟು ನಾನು ಚೆನ್ನಾಗಿ ನೋಡ್ಕೊಂತಿದ್ದೀನಿ ತಾನೇ. ನಿನಗೇನೇನು ಬೇಕು, ನಿಂಗೇನೇನು ಇಷ್ಟ ಅದನ್ನೇ ಮಾಡಿದ್ದೀನಿ. ಅಡುಗೆ ಮಾಡಿ ಎಲ್ಲ ಮಾಡಿ ಈಗ ಒಂಚೂರು ಹೊಟ್ಟೆ ನೋವು ಅಂತ 5 ನಿಮಿಷ ಮಲಗಿರೋದಕ್ಕೆ ಇಷ್ಟೊಂದೆಲ್ಲ ರಂಪರಾಮಾಯಣ ಮಾಡ್ತಿದ್ಯಲ್ಲ ನೀನು. ಏನಂತ ಮಾಡ್ಬೇಕು ನಾನು ಅಂತವಾ ನಿನಗೆ? ಏನಂತ ಮಾಡ್ಕೊಂಡಿದ್ಯಾ ನಾನುವೇ ಒಬ್ಳು ಮನುಷ್ಯಲೆಯ? ಅತ್ತೆ ಸೊಸೆರ ಮಧ್ಯೆ ತಂದಿಟ್ಟು ಹೋಗ್ಬಿಡೋದು, ಹಿಂಗೆ ಅಪರೂಪಕ್ಕೆ ಬರೋದು, ಅತ್ತೆ ಸೊಸೆರ ಮಧ್ಯೆ ತಂದಿಟ್ಟು ಹೋಗೋದು. ಆಮೇಲೆ ನಾವಿಬ್ರು ಜಗಳ ಆಡ್ಕೊಂಡಿದ್ರೆ ಖುಷಿಯಾಗಿ ಅದನ್ನು ಕೇಳಿಸ್ಕೊಳ್ಳೋದು. ಅಮ್ಮ ಏನು ಮಾಡ್ತಾವಳು, ಅದಕ್ಕೆ ಏನಂದ್ಲು, ಏನು ಜಗಳ ಆಡಿದ್ಲು, ಬರೀ ಇದೇ ಕೆಲಸ ನಿನಗೆ. ನಾವು ಹೆಂಗೋ ಅತ್ತೆ ಸೊಸೆ ಚೆನ್ನಾಗಿದ್ದೀವಿ, ನೋಡಿದ್ರೆ ನೋಡು ಚೆನ್ನಾಗಿರೋದನ್ನ. ಆಗಿಲ್ಲ ಅಂತಂದರೆ ಹೋಯ್ತಾ ಇರು ಸುಮ್ಮನೆ ಮನೆಗೆ. ಒಬ್ರು ಮನೆಗೆ ಬಂದು ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಬಯಸಬಾರ್ದು. ಹಿಂಗೆ ಕೆಟ್ಟದ್ದು ಬಯಸಿ ಏನು ಅನ್ಭವಿಸ್ತೀರಾ ಅಂತವಾ ನಿನಗೆ ಗೊತ್ತಾಯ್ತದೆ. ನಿನಗೆ ಕರ್ಮ ಎಲ್ಲವಾ ಏನು ಅಂತವಾ ಗೊತ್ತಾಯ್ತದೆ. ಇನ್ನೊಂದು ಸ್ವಲ್ಪ ದಿನ ತೊಡಿ. ಈಗಾಗಲೇ ಅನುಭವಿಸ್ತಾ ಇದೆಯಾ, ಅದು ಹೇಳಂಗಿಲ್ಲ ಬಿಡು. ಏನು ಹೇಳೋದು ನಿನಗೆ? ಎಷ್ಟು ಹೇಳಿದ್ರು ಅಷ್ಟೇ ಯಾಕಣಂತೆ. ಅಯ್ಯೋ, ಅದೇನೋ ಅಂತಾರಲ್ಲ, ನಾಯಿ ಬಲ್ಲ ಡೊಂಕು ಅನ್ನೋಂಗೆ, ಹಂಗೆ ಅಷ್ಟೇ. ಏನದಕ್ಕೆ ನನ್ನೀಯ ನಾಯಿ ಅಂತೀರ ನೀವು? ನೋಡ್ದೇನಮ್ಮ, ನೋಡ್ದ? ನೀನು ಸದ್ದ ಕೊಟ್ಟಿರೋದು ನೋಡಿಲಿ ಹೆಂಗೆಲ್ಲ ಮಾತಾಡ್ತಾರೋ ಅದಕ್ಕೆ ಅಂತವ. ನೀನು ಮೊದಲು ಮಗಳು ಅಂತವ ನನಗೆ ಬೆಲೆ ಕೊಡೋದು ಕಲ್ತ್ಕ, ಅವಾಗ ಅವ್ರು ಕಲಿತಾರೆ. ಥೂ ಯಾವ ಇಬ್ಬರು ಸಾಕು ನಿಲ್ಸ್ರೆ. ಸುಮಾ ನಡೆಯವ, ನೀನು ಕಾಪಿ ಇಟ್ಕೊಂಡು ನಡಿ. ವೀಕ್ಷಕರೇ, ಇವತ್ತಿನ ವೀಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀವಿ ವೀಕ್ಷಕರೇ. ಇವ್ರ ಜಗಳ ಇವತ್ತಿಗೆ ಮುಗಿಯಂಗೆ ಕಾಣ್ತಾ ಇಲ್ಲ ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ, ಆಯಿತಾ? ಅಲ್ಲಿವರೆಗೂ ನೀವು ಒಂದು ಕಪ್ ಕಾಫಿ ಕುಡ್ಕೊಂಡು ಬನ್ನಿ ವೀಕ್ಷಕರೇ. ಕಾಫಿ ಕುಡ್ಕೊಂಡು ಬಂದರೆ ಒಂಚೂರು ತಲೆನೋವಾದರೂ ಕಡಿಮೆ ಆಯ್ತದೆ. ಇವರಿಬ್ಬರು ಜಗಳನ ಮತ್ತಿನ್ನೊಂದು ಸರಿ ನೋಡ್ಬೋದು. ಬರೋಣ ವೀಕ್ಷಕರೇ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲ ಕ್ಷೇಮವಾಗಿ ಸುಖವಾಗಿರಿ. ಈಗ ಬೇರೆ ಚಳಿ ಶುರುವಾಗಿದೆ ವೀಕ್ಷಕರೇ. ಸ್ವಲ್ಪ ಎಲ್ಲ ಮನೇಲೇ ಬೆಚ್ಚಗಿರಿ ವೀಕ್ಷಕರೇ. ಬಿಸಿ ಬಿಸಿ ಊಟ ಮಾಡಿ ಬೆಚ್ಚಗಿರಿ. ಚಳಿ ಮಳೆ ಎಲ್ಲ ಶುರುವಾಗಿದೆ. ಹುಷಾರಾಗಿರಿ, ಆರೋಗ್ಯನ ಕಾಪಾಡ್ಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ.